ನಿಜವಾಗ್ಲೂ ನಂಬಿಕೆ ಇತ್ತು. ಈ ಸಾರಿ ಮೈತ್ರಿನೂ ಸಹ ಭಾಳ ಅರ್ಥಪೂರ್ಣವಾಗಿತ್ತು. ಎರಡೂ ಪಕ್ಷದವರು, ಒಂದು ಕಡೆ JDSನವರು, ಇನ್ನೊಂದು ಕಡೆ BJPನವರು ಎಲ್ಲರೂ ಸಹ ಯಾವುದೇ ವಿಧವಾದಂಥ ಸಣ್ಣ ಪುಟ್ಟ ಇದಿಲ್ದಂಗೆ ಒಟ್ಟಾಗಿ ಕೆಲಸ ಮಾಡಿ ಈ ಒಂದು ಗೆಲುವಿಗೆ, ಸೋಮಣ್ಣವರ ಗೆಲುವಿಗೆ ಕಾರಣೀಭೂತರಾಗಿದ್ದಾರೆ. ನಿಜಕ್ಕೂ ಬಹಳ ಸಂತೋಷವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ಈ ಒಂದು ಚುನಾವಣೆಯಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡಿದಂಥ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಲೀಡ್ರ್ಗಳಿಗೆ, MLAಗಳಿಗೆ, ex-MLAಗಳಿಗೆ ನಿಮ್ಮ ಮೂಲಕ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಅಭೂತಪೂರ್ವ ಗೆಲುವು ಅಂತ ಅಂದರೆ, ಈಗ ಈ ಕಾಂಗ್ರೆಸ್ನವರು ಈ ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂಥ ಏನು ಆಡಳಿತ ಇದೆಯಲ್ಲ, ಅದಕ್ಕೆ ಜನ ಬೇಸತ್ತಿ ಒಂದು ಹೊಸ ವ್ಯವಸ್ಥೆ ಬೇಕು ಅಂತ ಒಂದು ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಅದು ಅವರೇ ಬಿಟ್ಟಿದ್ದು ಹೇಳ್ತಾರೆ. ಅವರು ಅದೇ ಥರ ಹೇಳೋವಂಥವ್ರು. ನಾನು ಸ್ವಲ್ಪ ಲೂಸ್ ಬಿಟ್ಟಿದ್ದೆ, ಅವ್ರು ಗೆದ್ದರು ಅಂತಕ್ಕಂಥ ಮಾತು ಅವರು ಸರ್ವೇ ಸಾಮಾನ್ಯವಾಗಿ ಹೇಳ್ತಾರೆ. ಅದು ಅವರೇ ಬಿಟ್ಟಿದ್ದು. ಬಟ್ ಇದು ನಮ್ಮ ಕಾರ್ಯಕರ್ತರ ಜಯ ಅಂತ ನಾನಾದರೂ ಭಾವಿಸ್ತೀನಿ. ಎಲ್ಲರೂ ಸಹ ಒಮ್ಮನಸ್ಸಿನಿಂದ ಕಾಯ ವಾಚ ಮನಸ್ಸ ಕೆಲಸ ಮಾಡಿದ್ರಿಂದ ಈ ಒಂದು ಜಯ ಸಾಧಿಸಲಿಕ್ಕೆ ಸಾಧ್ಯ. ಲಾಸ್ಟ್ ಟೈಮೂ ಸಹ JDSನವರು ತುಂಬ ಚೆನ್ನಾಗಿ ಕೆಲಸ ಮಾಡಿದರು, ಕಾಂಗ್ರೆಸ್ನವರು ಸಹಕಾರ ಕೊಡಲಿಲ್ಲ. ಈ ಸಾರಿ JDS ಮತ್ತು BJP ಎರಡೂ ಒಂದೇ ಮನಸ್ಸಿನಿಂದ ಕೆಲಸ ಮಾಡಿದರು. ಆ ಹಿನ್ನೆಲೆಯಲ್ಲಿ ಈ ಒಂದು ಜಯ ಸಾಧ್ಯವಾಯಿತು ಅಂತ ನಾನಾದರೂ ಭಾವಿಸ್ತೀನಿ.